ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖೀ ಭವ. ನಾನು ಇವಾಗ ಆರೋಗ್ಯಕರವಾದಂತಹ ಸ್ವೀಟ್ ಕಾರ್ನ್ನ ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ವೀಟ್ ಕಾರ್ನು. ಇದು ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಸ್ವೀಟ್ ಕಾರ್ನಲ್ಲಿ ವೆರೈಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಸ್ವೀಟ್ ಕಾರ್ನ್ ಮಸಾಲ ರೊಟ್ಟಿನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಈಸಿ ಇದೆ ಮಾಡೋದು. ಹೆಲ್ದಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವಯಸ್ಸಾದವರಿಗಂತೂ ಈ ಥರ ಮಸಾಲ ರೊಟ್ಟಿನ ಮಾಡಿಕೊಡಿ. ಸ್ವೀಟ್ ಕಾರ್ನ್ನ ಯೂಸ್ ಮಾಡಿಕೊಂಡು ಆರೋಗ್ಯಕ್ಕೆ, ಅದರಲ್ಲೂ ಶುಗರಿಗಂತೂ ತುಂಬಾ ಒಳ್ಳೆಯದು ಸ್ವೀಟ್ ಕಾರ್ನು. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಸ್ವೀಟ್ ಕಾರ್ನ್ನ ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿನ ಅಂತಂದೇಳಿ ನೋಡೋಣ. ಇವಾಗ 1 ಬೌಲ್ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇವಾಗ ಇಷ್ಟು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರಲಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಖಾರ ಇದ್ದಷ್ಟು. ಅಂದರೆ ಇದು ಸ್ವೀಟ್ ಕಾರ್ನ ಸ್ವೀಟ್ ಇರುತ್ತೆ ಸ್ವೀಟ್ ಕಾರ್ನು, ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿನೇ ತೊಗೋಬೇಕು. ಇವಾಗ ನೋಡಿ, ಒಂದು ಬ್ಯಾಚಿಗೆ ಇಷ್ಟನ್ನು ಹಾಕಿ ಅರ್ಧ ಹಾಕಿ ನಾನು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ತುಂಬ ಹಿಟ್ಟುಗತಿ ಆಗಿರಬೇಕು. ನಾವು ಜೋಳದ ಹಿಟ್ಟೋದು ಮಾಡ್ಕೊಂಡಿರ್ತೇವಲ್ಲ ಆ ಥರ ಮಾಡ್ಕೋಬೇಕು. ಇವಾಗ 1 ಬೌಲ್ ಆಗುವಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ತಿದ್ದೀನಿ. ಇದು ಆಲ್ರೆಡಿ ಕಲರ್ ಇರುತ್ತೆ ಸ್ವೀಟ್ ಕಾರ್ನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು. ತಿಳುವಾಗಿ ನಾದ್ಕೊಂಡ್ರೆ ಅದು ತಾಲಿಪಟ್ಟಿ ಮಾಡುವಾಗ ಅಥವಾ ರೊಟ್ಟಿ ಮಾಡುವಾಗ ಹೊಳಿಸಿ ಹಾಕೊಂಬಂದಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ಈ ಥರ ನಾದ್ಕೊಳ್ಳಿ. ಇದು ಹೃದಯಕ್ಕೆ ಅಂತೂ ತುಂಬಾ ಒಳ್ಳೆಯದು ಸ್ವೀಟ್ ಕಾರ್ನು. ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು, ಕಂಟ್ರೋಲಿಗೆ ಬರುತ್ತೆ ಶುಗರು. ಇದು ಈ ಥರ ವಯಸ್ಸಾದವರಿಗೆ ಸ್ವೀಟ್ ಕಾರ್ನು ಕಾಳನ್ನು ತಿನ್ನೋಕ್ಕಾಗಲ್ಲ, ಜೀರ್ಣ ಆಗಲ್ಲ. ಅದಕ್ಕೋಸ್ಕರ ಈ ಥರ ರೊಟ್ಟಿ ಥರ ಮಾಡಿ ಕೊಟ್ಟರೆ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟಿಗಂತೂ ತುಂಬಾ ಒಳ್ಳೆಯದು. ಇವಾಗ ನೋಡಿ, ತವನ ಕಾಯಲ್ಲಿಟ್ಟಿದ್ದೀನಿ. ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಡೈರೆಕ್ಟಾಗಿ ಮಾಡೋದಿದ್ದರೆ ಮಾಡ್ಕೋಬೋದು. ನಾನು ಇವಾಗ ಬಟರ್ ಪೇಪರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಕೆಳಗೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ, ಮೇಲೆ ಇಡ್ತಾಯಿದ್ದೀನಿ. ಬಟರ್ ಪೇಪರ್ನ ಇಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಮಕ್ಕಳಿಗೆ ಈ ಥರ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ವೀಟ್ ಕಾರ್ನು. ನೋಡಿ, ಅದು ಲೇಬಲ್ಲು ನೋಡಿ, ಈ ಥರ ಹಚ್ಕೋಬೇಕು ಎಣ್ಣೆನ. ಇದು ಸಪೋರ್ಟಿಗೋಸ್ಕರ ನಾನು ಪ್ಲೇಟನ್ನು ಇಟ್ಟಿರೋದು. ಬಟರ್ ಪೇಪರ್ ತೊಗೊಂಡು ಹಾಕುವಾಗ ಬೀಳೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಪ್ಲೇಟನ್ನು ಸಪೋರ್ಟಿಗೋಸ್ಕರ ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಈ ಥರ ಸ್ಪ್ರೆಡ್ ಮಾಡೋದು. ರೊಟ್ಟಿ ಥರ ಈ ಥರ ಮಾಡಿಬಿಟ್ರೆ ಆಯಿತು. ನೋಡಿ, ತುಂಬ ಗಟ್ಟಿಗೆ ಮಾಡ್ಕೋಬೇಕು ಈ ಹಿಟ್ಟನ್ನು. ತುಂಬ ತೆಳುವಾತು ಅಂದರೆ ಬೇಯಿಸುವಾಗ ಒಳ್ಳಿಸಿ ಹಾಕುವಾಗ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ನೀರನ್ನು ಹಾಕಬಾರ್ದು ರುಬ್ಬುವಾಗ, ಯಾಕಂದರೆ ನೀರಿನ ಅಂಶ ಇರುತ್ತಲ್ವ ಸ್ವೀಟ್ ಕಾರ್ನಲ್ಲಿ, ಅಷ್ಟರಲ್ಲಿ ಅದನ್ನು ಪೇಸ್ಟು ರೆಡಿ ಆಗಬೇಕು. ನೋಡಿ, ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಅಂದರೆ ದಪ್ಪ ಮಾಡಿಕೊಂಡ್ರೂ ಪರವಾಗಿಲ್ಲ, ತೆಳ್ಳಗೆ ಮಾಡಿಕೊಂಡ್ರೆ ರೊಟ್ಟಿ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನೋಡಿ, ವಯಸ್ಸಾದವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಇದು ತುಂಬ ಬೇಗ ಸೀದುತ್ತೆ, ಒತ್ತುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಬೇಯಿಸ್ಬೇಕು ಇದನ್ನು. ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಸಪೋರ್ಟಿಗೋಸ್ಕರ ನಾನು ಪ್ಲೇಟನ್ನು ಯೂಸ್ ಮಾಡ್ತಾಯಿರೋದು. ಈ ಥರ ಹಾಕಿ ನೋಡಿ, ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗಾಗಲಿ ಅಂತ ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇವಾಗ ನಿಧಾನಕ್ಕೆ ಬಟರ್ ಪೇಪರ್ನ ತೆಗಿತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಯಾಕಂದರೆ ಸ್ವೀಟ್ ಕಾರ್ನ್ ಅಂದಮೇಲೆ ಸ್ವೀಟಾಗೇ ಇರುತ್ತೆ. ಅದಕ್ಕೆ ನಾನು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ನಿಧಾನಕ್ಕಾಗಿ ತೊಗೋಬೇಕು. ನೋಡಿ, ಈ ಥರ
ನಿಮಗೆ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು. ನಾನು ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಮಸಾಲ ರೊಟ್ಟಿನೂ ಅನ್ಬೋದು, ಮಸಾಲ ತಾಲಿಪಟ್ಟಿನೂ ಅನ್ಬೋದು. ತುಂಬ ಚೆನ್ನಾಗುತ್ತೆ. ಅಳಿಸಿ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಬೇಗ ಸೀದೋಗುತ್ತೆ ಇದು ಸ್ವೀಟ್ ಕಾರ್ನು. ನೋಡಿ ಎಷ್ಟು ಬೇಗ ಸೀದುತ್ತೆ ಅಂತ. ನೋಡಿ, ಇವಾಗ 2 ಸೈಡು ಚೆನ್ನಾಗಿದೆನ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಅಳಿಸಿ ಹಾಕಿದ್ದೀನಿ. 2 ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಟೇಸ್ಟಿಯಾಗಿರುವಂಥ ಸ್ವೀಟ್ ಕಾರ್ನ್ ರೊಟ್ಟಿ ರೆಡಿಯಾಗಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಟೇಸ್ಟಿಯಾಗಿರುವಂಥ ಸ್ವೀಟ್ ಕಾರ್ನ್ ರೊಟ್ಟಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.